ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಮೊನ್ನೆನೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು 20 ಗ್ರಾಮ್ ಉಂಗುರ ಸ್ಕ್ವೇರ್ ಕಲ್ಲಿಂದು ರೆಕ್ಟಾಂಗಲ್ ಶೇಪಲ್ಲಿರೋದು ಉಂಗುರ ಮಾಡ್ತಾ ಇದ್ದೀನಿ. ಅದನ್ನು ತೋರಿಸ್ತೀನಿ ಅಂತ, ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 20 ಗ್ರಾಮ್ ಉಂಗುರ ಅಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಈ ಥರ ದೊಡ್ಡ ಸೈಜ್ ಉಂಗುರ. 20 ಗ್ರಾಮ್ದು ರೌಂಡ್ ಶೇಪು, ಓವಲ್ ಶೇಪು ಮಾಡಿದ್ದೀನಿ. ಬಟ್ ಸ್ಕ್ವೇರ್ ಶೇಪ್ ಯಾವತ್ತೂ ಮಾಡಿರಲಿಲ್ಲ 20 ಗ್ರಾಮ್ ತೂಕದಲ್ಲಿ. ಮಿನಿಮಮ್ ಅಂದರೆ ಒಂದು 10 ಗ್ರಾಮಲ್ಲಿ ಮಾಡಿದ್ದೀನಿ, 10-12 ಗ್ರಾಮಲ್ಲಿ. 20 ಗ್ರಾಮಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಹಾಗೇನೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಹೊರಟೋಗೋಣ ಬನ್ನಿ. ಸ್ನೇಹಿತರೆ, ಇವಾಗೆಲ್ಲ ಆನ್ಲೈನ್ ಯುಗ ಆಗಿಬಿಟ್ಟಿದೆ. ಯೂಟ್ಯೂಬಲ್ಲಿ ಬಂಗಾರದ ಜ್ಯುವೆಲರಿ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತಾರೆ ಪ್ರತಿಯೊಬ್ಬರು. ಯಾರು ನೋಡಿದ್ದೀನಿ ನಾನು. ಇಲ್ಲಿ 0% ವೇಸ್ಟೇಜು, ನೋ ಮೇಕಿಂಗ್ ಚಾರ್ಜು, ನೋ ಹಿಡನ್ ಚಾರ್ಜಸ್ ಅಂತ ಹಾಕಿದ ತಕ್ಷಣ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾವ್ಯಾವ ರೀತಿ ಬಂಗಾರದಲ್ಲಿ ಮೋಸ ಮಾಡ್ತಾರೆ ಅಂತ ಫುಲ್ ಡೀಟೇಲ್ ಆಗಿ ಪ್ರೂಫ್ ಸಮೇತ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋನು ನೋಡಿ. ಎಂಡ್ ಕಾರ್ಡಲ್ಲಿ ಕೊಡ್ತೀನಿ. ಮಿಸ್ ಮಾಡದೆ ಎಲ್ಲರೂ ನೋಡಲೇಬೇಕಾದಂಥ ವಿಡಿಯೋ. ಅದನ್ನು ಮಿಸ್ ಮಾಡದೆ ನೋಡಿ, ಆ ವಿಡಿಯೋನು ನೋಡಿ. ಉಂಗುರ ಮಾಡೋದಕ್ಕೆ ಬಂಗಾರನ ಕರ್ಕೊತಾ ಇದ್ದೀನಿ. ನೋಡ್ಬೋದು, ಒಂದೇ ಸಲ ಎರಡೆರಡು ಕೆಲಸ ಮಾಡಿದ್ರೆ ಇದೇ ಥರನೇ ಆಗೋದು. ಬಂಗಾರನೇ ಚೆಲ್ಲೋಯ್ತು. ಎರಡೆರಡು ಕೆಲಸ ಒಂದೇ ಸಲ ಮಾಡಿದ್ರೆ ಇದೇ ಥರನೇ ಆಗೋದು. ಬಂಗಾರ ನೀರಾಗಿರುವಾಗ ಚೆಲ್ಲೋದ್ರೆ ರೂಮೆಲ್ಲ ಎಗರೋಗುತ್ತೆ, ಸಣ್ಣ ಸಣ್ಣ ಪೀಸ್ ಥರ. ಏನೋ ಇವತ್ತು ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ಬಂಗಾರ ಆರೋಗುತ್ತೆ. ಅದರಿಂದ ಕೆಳಗಡೆ ಬಿದ್ದಿದ ತಕ್ಷಣ ಏನೂ ಆಗಿಲ್ಲ. ನೋಡ್ಬೋದು, ಗಟ್ಟಿ ಹಾಕಿದ್ದೀನಿ. ಸ್ನೇಹಿತರೆ, ಕಲ್ಲಿನ ತೂಕನೇ 2 ಗ್ರಾಮ್ ಬಂದಿದೆ. ಕಲ್ಲಿನ ತೂಕ ಯಾರಾದ್ರೂ ಆಗಲಿ ಮೈನಸ್ ಕೊಡಬೇಕು. ಎಷ್ಟು ತೂಕ ಇದ್ದರೆ ನಾರ್ಮಲ್ಲಾಗಿ ಅರ್ಧ ಗ್ರಾಮ್ ಇಲ್ಲ 3/4 ಗ್ರಾಮ್ ಬರುತ್ತೆ. ನೋಡಿ, ಕೆಲಸ ಮಾಡೋದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮಾಡಿದ್ರೂ ನಿಮಗೆ ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ. ಅದೇನಿದ್ರು ನೋಡಿದ್ರೇ ಅರ್ಥ ಆಗೋದು ನಿಮಗೆ. ಅದನ್ನು ನೋಡಿ ಸಾಲ್ಡ್ರ್ ಮಾಡಿಕೊಂಡು
ಸ್ನೇಹಿತರೆ ಉಂಗುರ ರೆಡಿ ಆದಮೇಲೆ ಈ ಥರ ಬಂದಿತ್ತು. ಮಧ್ಯದಲ್ಲಿ ಇನ್ನೂ ವಿಡಿಯೋ ಇತ್ತು, ಅದನ್ನೆಲ್ಲ ಜಾಯಿಂಟ್ ಮಾಡೋದು ಮತ್ತು ಉಜ್ಜೋದು ಸೆಟ್ ಮಾಡೋದೆಲ್ಲ. ಬಟ್ ತುಂಬ ಅರ್ಜೆಂಟ್ ಕೆಲಸಗಳು ಬಂದಿರೋ ಕಾರಣದಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಮಧ್ಯದಲ್ಲಿ ಯಾರೋ ಅವರು ಬರ್ತಾ ಇರ್ತಾರೆ ಅಂಗಡಿಯಲ್ಲಿ. ಸ್ನೇಹಿತರೆ 20 ಗ್ರಾಮ್ ತೀರೋ ತೂಕ ಹೇಳಿದ್ರು ಕಸ್ಟಮರು, ಆದರೆ ಅದು 19 ಗ್ರಾಮ್ ತೂಕ ತೀರಿತ್ತು. ನೋಡ್ಬೋದು ಕೈ ತುಂಬ ಇರುತ್ತೆ. ಇದು 1,30,000 ಆಗುತ್ತೆ ಈ ಥರ ಉಂಗುರ ಈ ಟೈಮಲ್ಲಿ, ಈ ಇವತ್ತಿನ ರೇಟಿಗೆ ಮಾಡಿಸ್ಕೋಬೇಕಂದ್ರೆ. ದಯವಿಟ್ಟು ಈ ಥರ ಉಂಗುರ ಒಂದು ಮಾಡಿಸ್ಕೊಳ್ಳಿ. ಯಾಕಂದರೆ ಯಾವುದೇ ಕಷ್ಟಕ್ಕೂ ಇದು ರಾಮಬಾಣ ಥರ ಕೆಲಸ ಮಾಡುತ್ತೆ. ಏನಕ್ಕೆ ಅಂತ ಅರ್ಥ ಆಯ್ತಲ್ಲ ಅನಿಸುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು. ಸ್ನೇಹಿತರೆ ಈ ಥರ ಉಂಗುರ ಏನಾದರೂ ಮಾಡಿಸ್ಬೇಕಂದ್ರೆ ದಯವಿಟ್ಟು ನಮ್ಮ ಅಂಗಡಿಗೆ ಒಂದು ಸತಿ ವಿಸಿಟ್ ಕೊಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ. ಮೇಕಿಂಗ್ ಚಾರ್ಜ್ ಆಗಿರಲಿ, KDM ಚಾರ್ಜ್ ಆಗಿರಲಿ, ಯಾವುದೇ ಥರದ ವಿಡಿಯನ್ ಚಾರ್ಜಸ್ ಇರೋದಿಲ್ಲ. ದಯವಿಟ್ಟು ನಮ್ಮ ಅಂಗಡಿಗೆ ಒಂದು ಸತಿ ವಿಸಿಟ್ ಕೊಡಿ. ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ವಿಡಿಯೋಸ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಒಂದು ಲೈಕ್ ಕೊಡಿರಿ ಸರ್. ಒಂದು ಲೈಕ್ ಕೊಡಿದ್ರೆ ವಿಡಿಯೋ ಇನ್ನೊಬ್ಬರಿಗೆ ಇದು ರೆಕಮೆಂಡ್ ಮಾಡುತ್ತೆ. ಈ ಥರ ನೀವು ವಿಡಿಯೋ ನೋಡ್ತೀರಾ, ಎಲ್ರೂ ಸಬ್ಸ್ಕ್ರೈಬ್ ಮಾಡ್ದಿರಾನೆ ಲೈಕ್ ಮಾಡ್ದಿನ ವಿಡಿಯೋ ನೋಡ್ತಾ ಇದ್ದೀರಾ. ಬಟ್ ಲೈಕ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ. ಹಿಂಗಿದೆ ಉಂಗುರ, ಒಂದು ಉಂಗುರ ಮಾಡಿಸ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 7 ವಾರದ ಆಭರಣಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದು ವೇದಿಕ್ ಸೈನ್ಸ್ ಪ್ರಕಾರ ಯಾವ ರೀತಿ ಯಾವ ವಾರದಲ್ಲಿ ಯಾವ ಕಲ್ಲು ಹಾಕ್ಕೋಬೇಕು ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಈ ಥರ ವಿಡಿಯೋಸ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.